ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿರೋದು ಬೆಂಗಳೂರು ಬಿಡದಿಯಲ್ಲಿರುವಂತಹ ಜಾಲಿವುಡಲ್ಲಿ. ಇಲ್ಲಿ ಏನೇನು ಗೇಮ್ಸ್ ಇದೆ, ಎಷ್ಟು ಎಕ್ಸೈಟಿಂಗ್ ಆಗಿದೆ, ಇಸ್ ಇಟ್ ವರ್ತ್ ಕಮಿಂಗ್ ಹಿಯರ್, ಅದನ್ನೆಲ್ಲ ನೋಡೋಣ ಬನ್ನಿ. ತಕ್ಷಣ ಈ ಬ್ಯೂಟಿಫುಲ್ ಸೀನ್ ಕಾಣುತ್ತೆ. ಫ್ಲೋ ಗಾರ್ಡನ್ ಫಸ್ಟ್ ಪಾಯಿಂಟ್. ಫ್ಲೋ ಗಾರ್ಡನ್ ಅಂತ ಹೇಗಿರುತ್ತೆ ನೋಡೋಣ. ಓ ಮೈ ಗಾಡ್, ಎವ್ರಿಥಿಂಗ್ ಗ್ಲೋಸ್ ಹಿಯರ್. ನೈಸ್. ರಿಯಲಿ ಚೆನ್ನಾಗಿದೆ. ಕತ್ಲೆಯಲ್ಲಿ ಬರೀ ಹೂ ಮರ ಇದು ಮಾತ್ರ ಕಾಣಿಸ್ತಾ ಇದೆ. ಯೋರ್ ಕಿಡ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್. ಸೆಕೆಂಡ್ ಡೆಸ್ಟಿನೇಷನ್ ಇಸ್ ಟೈಟಾನಿಕ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ ದಿಸ್. ಹಿಯರ್ ಇಸ್ ಅ ಮಿನಿಯೇಚರ್ ಆಫ್ ಟೈಟಾನಿಕ್ ಬೋಟ್. ಲೈಕ್ ನಾವು ಟೈಟಾನಿಕ್ ಒಳಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ. ಓ ಮೈ ಗಾಡ್, ದಿಸ್ ಇಸ್ ಸೋ ನೈಸ್. ವಾಟರ್ ಗೇಮ್ಸ್ಗೆ ಏನಾದ್ರು ನೀವು ಡ್ರೆಸ್ ತಂದಿಲ್ಲ ಅಂದರೆ ಇಲ್ಲೆಲ್ಲ ಸಿಗತ್ತೆ. ಪ್ರೈಸ್ ಅಫ್ಕೋರ್ಸ್ ಇಲ್ಲಿ ಇನ್ನರ್ ವೇರ್ ಸಿಗೋದಿಲ್ಲ, ಹಾಗಾಗಿ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಬಿಫೋರ್ ಗೋಯಿಂಗ್. ನೆಕ್ಸ್ಟ್ ಒನ್ ಈಸ್ ಅ ಮೇಜ್ ರನ್ನರ್. ಐ ಥಿಂಕ್ ಮಿರರ್ ಮೇಜ್ ಇರುತ್ತೆ ಇಲ್ಲಿ. ಮಿರರ್ ಮೇಜನ್ನ ಫಸ್ಟ್ ಟೈಮ್ ನಾನು ಹೈದರಾಬಾದಲ್ಲಿ ಟ್ರೈ ಮಾಡಿದ್ದೆ. ಅದು ಸಖತ್ತಾಗಿತ್ತು. ಇದನ್ನು ಹೇಗಿದೆ ನೋಡೋಣ. ಓಕೆ, ಕ್ಯಾಮ್ರಾ ಹಿಡ್ಕೊಂಡಾಗ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಮಿರರ್ ಇಲ್ಲ ಅಂತ. ಈಸಿ 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 ಈಸಿ. ಮಿರರ್ ಮೇಜ್ ವಾಸ್ ಟೂ ಗುಡ್. ನೌ ಲೆಟ್ಸ್ ಗೋ ಟು ಲಾಸ್ಟ್ ವರ್ಲ್ಡ್ ಡೈನೋಸರ್. ಅರ್ತ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಒಂದು ಸ್ಪೇಸ್ ಇಲ್ಲಿ. ಲೈಕ್ ವೆನ್ ಡೈನೋಸರಸ್ ವರ್ ಲಿವಿಂಗ್, ಅವಾಗ ಹೇಗಿತ್ತು ಅನ್ನೋದನ್ನ ತೋರಿಸಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಇದು ಇಷ್ಟೊಂದು ಮೇಲ್ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಮೇಲೆ ಹೋಗಿತ್ತು. ಇಟ್ ವಾಸ್ ನೈಸ್. ಎಲ್ಲ ಗೇಮ್ಸು ಸಖತ್ತಾಗಿದೆ, ಬಟ್ ಎಲ್ಲದಕ್ಕೂ ಕ್ರೌಡೆಡ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಫ್ ನಾಟ್ ಕ್ರೌಡೆಡ್ ಇಟ್ ವೋಂಟ್ ಬಿ ದ್ಯಾಟ್ ಫನ್. ಅದರ ಸಖತ್ತಾಗಿದೆ. ನಾವು ಹೋಗ್ಬೋದಾ ಇದಕ್ಕೆ? ಒಬ್ಬಳೇ
ಹಾಂ ಹೋಗೋಣ. ಇದಾರ ಇಲ್ಲಿ ಓಡಿಸೋರು? ರಾಕ್ ಕ್ಲೈಂಬಿಂಗ್, ಜಿಪ್ ಲೈನ್, ಅದ್ರ ಮೇಲೆ ಸೈಕಲ್, ವಾಕಿಂಗ್ ಎಲ್ಲ ಇದೆ. ಎಲ್ಲ ಟ್ರೈ ಮಾಡ್ಬೋದು. ವಾವ್, ಜಿಪ್ ಲೈನ್. ಹಾಂ ಹೋಗ್ಬೋದು. ಓಕೆ, ಜಿಪ್ ಲೈನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ ಮಿ ಟ್ರೈ ದಿಸ್. ನಾಟ್ ಫಸ್ಟ್ ಟೈಮ್, ಸುಮಾರು ಸತಿ ಮಾಡಿದ್ದೀನಿ. ಹುಪ್ಸ್, ಕ್ಲೈಂಬಿಂಗ್ ಇಸ್ ಅ ಬಿಗ್ ಟಾಸ್ಕ್. Every corner is Instagrammable. See, wherever you stand, you can take a photo, picture. ಸಕ್ಕತ್ತಾಗಿರುತ್ತೆ. ಎಲ್ಲಿ ನಿಂತ್ಕೊಂಡ್ರು ಫೋಟೋ ಚೆನ್ನಾಗಿ ಬರುತ್ತೆ. ಸಿ ಹಿಯರ್, ಇವಾಗೇನೋ ಸಾರಿ ಬೀಳ್ತಿದ್ದೆ ಇವಾಗ. ಏನೋ 5D ಶೋ ಇದೆ. ಎಲ್ಲಿ ಹೋಗ್ಬೇಕು ಇದು 5D ಮೂವಿ. 10 to 15 ಮಿನಿಟ್ಸ್ ಇರುತ್ತೆ ಅಷ್ಟೇ. ಲೈಕ್ ಚೇರ್ ಮೂವ್ ಆಗುತ್ತೆ, ವಾಟರ್ ಸ್ಪ್ರಿಂಕಲ್ ಆಗುತ್ತೆ, ಲೈಕ್ ನಾವೇನೋ ಆ ಮೂವಿ ಒಳಗಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಮಕ್ಕಳು ಎಂಜಾಯ್ ಮಾಡ್ತಾರೆ. ನೀವೇನಾದ್ರು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದ್ರೆ ನೀವು ಎಂಜಾಯ್ ಮಾಡ್ತೀರಾ. ಸೀಟ್ ಎಲ್ಲ ಅಲ್ಲಾಡುತ್ತೆ, ನೀರು ಸ್ಪ್ಲಾಶ್ ಆಗುತ್ತೆ, 5D ಗಾಗಲ್ ಕೊಟ್ಟಿರ್ತಾರೆ. ಯಾ, ಯು ಲವ್ ಇಟ್. ನೈಸ್ ಇಟ್ ವಾಸ್. ನೆಕ್ಸ್ಟು ಇದೇನೋ 360 ಸೈಕಲ್ ಅಂತ ಇದೆ. ಬನ್ನಿ, ನನಗೂ ಗೊತ್ತಿಲ್ಲ ಏನು ಅಂತ. ಲೆಟ್ಸ್ ಸಿ. ವಾರ್ಟೆಕ್ಸ್ ಟನಲ್. ಓ, ವಾರ್ಟೆಕ್ಸ್ ಟನಲ್. ಇಲ್ಲಿ ಹೋದಾಗ ಆ್ಯಕ್ಚುಲಿ ನಾವೇ ಮೂವ್ ಆಗ್ತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಟನಲ್ ಮೂವ್ ಆಗ್ತಾ ಇದ್ರು ನಾವಿಲ್ಲಿ ವಾಕ್ ಮಾಡ್ತಾ ಇರ್ಬೇಕಾದ್ರೆ ನಾವೇ ಮೂವ್ ಆಗ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. 360 ಸೈಕಲ್ ಈಸಿ ಇರುತ್ತೆ ಅಂತ ಅಂದ್ಕೊಂಡೆ, ಯಾಕಂದರೆ ಎಲ್ಲ ಬೆಲ್ಟ್ ಹಾಕಿರ್ತಾರೆ, ಸೇಫ್ಟಿ ಇರುತ್ತೆ ಅಂತ. ಬಟ್ ಪೆಡಲ್ ಮಾಡಬೇಕಾದ್ರೆ ಒಂದು ಕಾಲು ಭಾಗ ಹೋಗ್ತಿದ್ದಕ್ಕೆ ಭಯ ಆಗುತ್ತೆ. ಸೊ ಐ ಕುಡ್ ನಾಟ್ ಡೂ ದಿಸ್.
Amazing. Having a good time. Yeah, it's really amazing. Now I'm in Goa. They have all the water games. Let's see what are this. They have huge water games. Oh damn. ಈಗ ಬರ್ತಾ ಇದ್ರೆ ಅಂದ್ರೆ ಗೆಟ್ ಯೋರ್ ಸ್ವಿಮ್ ಸೂಟ್ ಆರ್ ಅನದರ್ ಪೇರ್ ಆಫ್ ಡ್ರೆಸ್. ಬೇಜಾನ್ ವಾಟರ್ ಗೇಮ್ಸ್ ಇದೆ, ಸಕ್ಕತ್ತಾಗಿದೆ. ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ. ವೇವ್ ಪೂಲ್ ಇದೆ. ವೇವ್ ಪೂಲಿನ ಸುತ್ತಮುತ್ತ ಬೀಚ್ ಹತ್ರ ಹೇಗಿರುತ್ತೆ ಅದೇ ರೀತಿಯಲ್ಲಿ ರೀಕ್ರಿಯೇಟ್ ಅನ್ನ ಮಾಡಿದ್ದಾರೆ. ನೀವಿಲ್ಲಿ ಬೆಂಗಳೂರಲ್ಲಿ ಇದ್ದೀರಿ ಅಂತ ಅನ್ಸೋದೇ ಇಲ್ಲ, ಡೆಫಿನೆಟ್ ಆಗಿ ಯಾವುದೋ ಬೀಚಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ. ಇದು ರೇನ್ ಡಾನ್ಸ್ ಏರಿಯಾ. ಉಫ್, ಸುಸ್ತಾಗೋಯ್ತು. ಐ ಟುಕ್ ಐಸ್ ಕ್ರೀಮ್. 1400ಗೆ ನೀವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕ್ಯಾಫಿಟೇರಿಯಾ ಕೂಡ ಇದೆ. ಬ್ರೇಕ್ಫಾಸ್ಟ್, ಲಂಚ್ ಅಥವಾ ವೆಜ್, ನಾನ್ ವೆಜ್ ಎಲ್ಲ ಸಿಗುತ್ತೆ. ಸ್ನ್ಯಾಕ್ಸ್ ಸಿಗುತ್ತೆ, ವಾಟರ್ ಬಾಟಲ್ ಸಿಗುತ್ತೆ ಮಧ್ಯದಲ್ಲೆಲ್ಲ. ಹಾಗೆ ಐ ಶೋಡ್ ಯು. ವೀಕ್ ಡೇಸಲ್ಲಿ 1400 ಅರೌಂಡ್, ವೀಕೆಂಡಲ್ಲಿ 1650 ಇರುತ್ತೆ. ಹಾಗೆ ಐ ಡಿಂಟ್ ಫೀಲ್ ಫುಡ್ ವಾಸ್ ಅಮೇಝಿಂಗ್, ಇಟ್ ವಾಸ್ ಆವರೇಜ್. ಇವಾಗ ಒಂದು ಡಾನ್ಸ್ ಶೋ ಇದೆ. See that? ಇದು ಜುಬ್ಲಿ ಥಿಯೇಟರ್. ಮೋಸ್ಟ್ ಆಫ್ ಕನ್ನಡ ಸಾಂಗ್ಗಳಿಗೆ ಡ್ಯಾನ್ಸನ್ನು ಮಾಡಿದರು, ಹಾಗೆ ಹಿಂದಿ ಸಾಂಗಿಗೂ ಡ್ಯಾನ್ಸ್ ಮಾಡಿದರು. ಕೆಲವೊಂದು ಮಧ್ಯದಲ್ಲಿ ಜಿಮ್ನಾಸ್ಟಿಕ್ ಶೋ ಕೂಡ ಇತ್ತು, ಚೆನ್ನಾಗಿತ್ತು. ಇಟ್ ವಾಸ್ ಫನ್. ಹಾಗೆ ಇಲ್ಲಿ ಶಾಪಿಂಗ್ ಸ್ಟಾಲ್ಗಳಿದೆ, ರೆಸ್ಟೋ ಬಾರ್ ಇದೆ. ಏನು ಬೇಕು ನೀವು ಇದನ್ನು ಟ್ರೈ ಮಾಡ್ಬೋದು. ಹಾಗೆ ನಾನು ಏನು ಪ್ರೈಸಿಂಗ್ ಹೇಳ್ದೆ ಅಲ್ಲ, ಅದೆಲ್ಲ ಎಕ್ಸ್ಕ್ಲೂಡಿಂಗ್ ಫುಡ್ ಇರುತ್ತೆ. ಇದನ್ನು ನಾನು ಲಾಸ್ಟಲ್ಲಿ ನೋಡಿದೆ. ಎಲ್ಲ ಇಂಡಿಯನ್ ಟ್ರೈಬಲ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ರೀತಿ ಕಾಸ್ಟ್ಯೂಮ್ ಇರುತ್ತೆ ಅಥವಾ ಡಾನ್ಸ್ ಇರುತ್ತೆ ಅದನ್ನೆಲ್ಲ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. This was my full day in Jollywood. ಒಂದಿನ ಹೇಗೆ ಕಳೀತು ಅಂತಾನೆ ಗೊತ್ತಾಗಲ್ಲ. You can definitely enjoy here. Worth the price. Food was okay. Otherwise all the other games were amazing. I will give a big thumbs up for this Jollywood.